ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ನೋಡೋಣ. ಇವತ್ತು ನಾನು ನಮ್ಮ ಮಲೆನಾಡು ಸ್ಟೈಲಿನ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಹಲಸಿನ ಹಣ್ಣು ಹಾಕಿ ಒಂದು ಅದ್ಭುತ ರುಚಿಯ ದೋಸೆ ಮಾಡ್ತಾ ಇದ್ದೀನಿ. ತುಂಬಾ ಸೂಪರ್ ಆಗಿರುತ್ತೆ. 1 ಕಪ್ ಅಕ್ಕಿಯಲ್ಲಿ ದೋಸೆ ಮಾಡ್ತಾ ಇದ್ದೀನಿ, ಪ್ಲಸ್ ಪಡ್ಡು ಕೂಡ ಮಾಡ್ತಾ ಇದ್ದೀನಿ. ಹಲಸಿನ ಹಣ್ಣನ್ನು ಯೂಸ್ ಮಾಡಿ ಹೇಗೆ ದಿಢೀರಂತ ದೋಸೆ ಮತ್ತೆ ಪಡ್ಡು ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿನ ನೆನೆಗೆ ಹಾಕಿದ್ದೀನಿ. ಒಂದು 5 ಅವರ್ ನೆನೆಸಿದ್ದೀನಿ. ಈ ಕಪ್ಪಲ್ಲಿ ತಗೊಂಡಿದ್ದೀನಿ. ನೀವು ಯಾವುದೇ ಅಳತೆ ತಗೋಬಹುದು ನಿಮ್ಮ ಮನೆ ಅಳತೆಗೆ. 2 ಏಲಕ್ಕಿಯನ್ನು ತಗೊಂಡಿದ್ದೀನಿ. ಹಲಸಿನ ಹಣ್ಣು ಇದರಲ್ಲೇನೆ 1 ಕಪ್ಪೇ ತಗೊಳ್ತೀನಿ ನಾನು. ಹಾಗೇನೆ ಒಂದು ಅರ್ಧ ಕಾಯಿಯನ್ನ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಕೂಡ ಯೂಸ್ ಮಾಡ್ತೀನಿ. ಹಲಸಿನ ಹಣ್ಣನ್ನ ಕಟ್ ಮಾಡ್ಕೊಳ್ಳೋಣ. 1 ಕಪ್ ಆಗುವಷ್ಟು ಹಲಸಿನ ಹಣ್ಣನ್ನ ತಗೊಂಡಿದ್ದೀನಿ. ಅಕ್ಕಿ ಯಾವ ಕಪ್ಪಲ್ಲಿ ತಗೊಂಡಿದ್ದೀನಿ ಅದೇ ಕಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಸೂಪರ್ ಆಗುತ್ತೆ ಇದು. ನೀವು ಸ್ನಾಕ್ಸ್ ಆಗಿ ಬೇಕಾದ್ರೆ ಯೂಸ್ ಮಾಡಬಹುದು, ಬೆಳಗಿನ ತಿಂಡಿಯಾಗಿ ಕೂಡ ಯೂಸ್ ಮಾಡಬಹುದು. ಅಷ್ಟು ಸೂಪರ್ ಆಗಿರುತ್ತೆ ಇದು. ಇವಾಗ ಇದರ ಬೀಜನೆಲ್ಲ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡೋಣ. ಕಟ್ ಮಾಡ್ಕೊಂಡ್ರೆ ನೈಸಾಗಿ ರುಬ್ಕೋಬಹುದು ಅಂತ ಅಷ್ಟೇನೆ. ಎಲ್ಲವನ್ನ ಇದೇ ತರ ಕಟ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಅಕ್ಕಿನ ಹಾಕೊಳ್ಳೋಣ. ಫಸ್ಟಿಗೆ ಕಟ್ ಮಾಡಿ ಇಟ್ಕೊಂಡ ತೆಂಗಿನಕಾಯಿಯನ್ನು ಹಾಕೊಳ್ತಾ ಇದ್ದೀನಿ. ನಾನು ಬೆಲ್ಲನ ಈ ತರ ಪಾಕ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತೀನಿ. ಸ್ವಲ್ಪ ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹಾಕೊಳ್ಳಿ. ನೈಸಾಗಿ ರುಬ್ಕೊಳ್ಳೋಣ. ಈ ಹದದಲ್ಲಿ ನೈಸಾಗಿ ರುಬ್ಕೋಬೇಕು. ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳೋಣ. ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ, ನೋಡ್ಕೊಂಡು ರುಬ್ಕೋಬೇಕು. ನಾನು ನೀರೆಂತ ಸಹ ಯೂಸ್ ಮಾಡಿಲ್ಲ. ಬೆಲ್ಲ ಪಾಕ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನ ಗಟ್ಟಿಯಾಗಿ ಮಾಡಿದ್ದೆ. ನಾನು ಸೋದಿಸ್ಕೊಂಡಿದ್ದೆ. ಯಾಕೆಂತ ಹೇಳಿದ್ರೆ ಕಲ್ಲೆಲ್ಲ ಇರುತ್ತೆ ಅಂತ ನಾನು ಪಾಕ ಮಾಡಿ ಸೋದಿಸ್ಕೊಂಡಿದ್ದೆ. ಸೇಮ್ ಜಾರಿಗೆನೆ ಹಲಸಿನ ಹಣ್ಣನ್ನು ಹಾಕೊಂಡಿದ್ದೀನಿ. ನೈಸಾಗಿ ರುಬ್ಕೊಳ್ಳೋಣ. ಹಲಸಿನ ಹಣ್ಣಿನ ಪೇಸ್ಟ್ ಅನ್ನು ನೈಸಾಗಿ ರುಬ್ಕೊಂಡಿದ್ದೀನಿ. ಈ ಹಿಟ್ಟಿಗೆನೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತೆಳ್ಳಗಾದ್ರೆ ತಲೆ ಕೆಡಿಸ್ಕೊಳ್ಬೇಡಿ. ಉಪ್ಪಿಟ್ಟು ರವೆ ಇರುತ್ತಲ್ಲ ಅದನ್ನ ಹಾಕೋಬಹುದು, ಅದು ಕೂಡ ಚೆನ್ನಾಗಾಗುತ್ತೆ. ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಹಳ ಚೆನ್ನಾಗಿರುತ್ತೆ ಇದು. ಇದು ಬೆಣ್ಣೆ ಜೊತೆ ಟೇಸ್ಟ್ ಮಾಡಬೇಕು, ತುಂಬಾ ಸೂಪರ್ ಆಗಿರುತ್ತೆ. ಚಟ್ನಿ ಜೊತೆ ಟೇಸ್ಟ್ ಮಾಡೋರು ಕೂಡ ಮಾಡಬಹುದು. ಕಾಯಿ ಚಟ್ನಿ ಜೊತೆ ಕೂಡ ಟೇಸ್ಟ್ ಆಗುತ್ತೆ ಇದು. ನಾನೇನಿಲ್ಲ, ತುಪ್ಪ ಅಥವಾ ಬೆಣ್ಣೆ ಜೊತೆ ಟೇಸ್ಟ್ ಮಾಡ್ತೀನಿ, ಅದು ಕೂಡ ಅದ್ಭುತವಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಹಲಸಿನ ಹಣ್ಣು ಮತ್ತೆ ಬೆಲ್ಲ ಹಾಕಿರೋದ್ರಿಂದ ತುಂಬಾ ಸ್ವೀಟ್ ಆಗಿರುತ್ತಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈನೋ ಪೌಡ್ರನ್ನು ಹಾಕೊಳ್ಳೋಣ. ನಮ್ಮಲ್ಲಿ ಮೇಯ್ನ್ ಆಗಿ ಈ ಹಲಸಿನ ಹಣ್ಣಿಂದ ಓಲೆ ಪುಟ್ಟನ್ನು ಮಾಡ್ತಾರೆ. ಅದು ಬಹಳ ಅದ್ಭುತ ರುಚಿ ಇರುತ್ತೆ. ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಕೂಡ, ನೀವು ಚೆಕ್ ಮಾಡಿ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ. ಈಗ 1 ಪ್ಯಾಕೆಟ್ ಈನೋನ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕೊಳ್ತೀನಿ ನಾನು. 1 ಚಿಟಿಕೆಯಷ್ಟು ಪಿಂಕ್ ಸಾಲ್ಟ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದ್ ಸ್ವಲ್ಪ ನೀರು ಹಾಕೊಳ್ಳೋಣ ಈನೋ ಪೌಡರ್ ಮೇಲೆ. ಚಂದ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ನಾನು 1 ಅವರ್ ಇಟ್ಟು ಆಮೇಲೆ ದೋಸೆ ಪಡ್ಡು ಮಾಡ್ಕೊಳ್ತೀನಿ. ಪಡ್ಡು ಮಾಡ್ಕೊಳ್ಳುವಾಗ ಆ ಹಿಟ್ಟಿಗೆ ಸ್ವಲ್ಪ ಸೋಂಪು ಕಾಳನ್ನು ಹಾಕಬೇಕು ಅಥವಾ ಜೀರಿಗೆ ಆದರೂ ಹಾಕಬೇಕು. ತುಂಬಾ ಅದ್ಭುತವಾದ ರುಚಿ ಕೊಡುತ್ತೆ. ಹಲಸಿನ ಹಣ್ಣಿನ ಹಿಟ್ಟು ಕಲಸಿಟ್ಟು 1 ಅವರ್ ಆಗಿದೆ. ಚಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಪಡ್ಡುಗಿರೋದನ್ನು ಸ್ವಲ್ಪ ಸಪ್ರೇಟ್ ತೆಗೆದಿಟ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಸೋಂಪು ಕಾಳು ಹಾಕೊಳ್ತೀನಿ, ಹಾಗಾಗಿ ಸ್ವಲ್ಪ ತೆಗೆದಿಟ್ಕೊಂಡಿರ್ತೀನಿ. ಪಡ್ಡು ಮಾಡೋದಕ್ಕೆ ಇಷ್ಟು ಹಿಟ್ಟನ್ನು ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಹೇಳ್ತಾ ಇರುತ್ತೆ. ದೋಸೆ ಅಷ್ಟು ಅದ್ಭುತವಾಗಿರುತ್ತೆ. ಪಡ್ಡು ಹಿಟ್ಟಿಗೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳನ್ನು ಹಾಕೊಳ್ತಾ ಇದ್ದೀನಿ. ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ತವಾ ಬಿಸಿಗೆ ಇಟ್ಕೊಂಡಿದ್ದೀನಿ ದೋಸೆ ಮಾಡ್ಕೊಳ್ಳೋಕ್ಕೆ. ಒಲೆಯಲ್ಲಿ ಪಡ್ಡು ಕಾವಲನ್ನು ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. 2 ಒಟ್ಟಿಗೆ ಮಾಡ್ಕೊಳ್ತೀನಿ ನಾನು. ಒಂದು ಬಟ್ಟೆಯಿಂದ ಸ್ವಲ್ಪ ಕಾವಲನ್ನು ಒರೆಸ್ಕೊಳ್ಳೋಣ. ಬಿಸಿಯಾಗಿದೆ, ದೋಸೆ ಹಾಕೊಳ್ಳೋಣ ಈಗ. ದೋಸೆ ಹಾಕಿ ಒಂದು 5 ಸೆಕೆಂಡ್ ಆದ ಮೇಲೆ ಒಂದು ಸ್ವಲ್ಪ ಮೇಲ್ಗಡೆಯಿಂದ ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕಿದ ಮೇಲೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಇದು ಕಾವಲು ಕೂಡ ಬಿಸಿಯಾಗಿದೆ.
ತುಪ್ಪ ಹಾಕೊಳ್ತಾ ಇದ್ದೀನಿ. ಪಡ್ಡು ಹಾಕೊಳ್ಳೋಣ ಈಗ. ಈ ಕಡೆ ತವದಲ್ಲಿ ದೋಸೆ ಕೂಡ ರೆಡಿ ಆಯ್ತು. ಮಚ್ಚೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ದೋಸೆನ ತಿರುವಿ ಹಾಕೊಂಡು ಚಂದ ಬೇಯಿಸ್ಕೊಳ್ಬೇಕು. ಸೂಪರ್ ಆದ ದೋಸೆ ಕೂಡ ರೆಡಿ ಆಯ್ತು. ಎಲ್ಲ ಪಡ್ಡುನ ನೀಟಾಗಿ ಉಲ್ಟಾ ಮಾಡ್ಕೊಳ್ಳೋಣ. ನೀಟಾಗಿ ಬೆಂದಿದೆ, ತಗೊಳ್ಳೋಣ ಈಗ. ಎಲ್ಲ ಪಡ್ಡನ್ನ ಇದೇ ತರ ಮಾಡ್ಕೊಳ್ಳೋಣ. ದೋಸೆ ಎರಡು ಬದಿಯಲ್ಲಿ ಚಂದ ಬೆಂದಿದೆ, ನೋಡ್ಬೋದು ನೀವು. ವಾವ್, ಸೂಪರ್ ಅಲ್ಲ? ಫೈನಲ್ ಆಗಿ ಅದ್ಭುತವಾದ ದೋಸೆ ಹಲಸಿನ ಹಣ್ಣದು ಪಡ್ಡು ರೆಡಿ ಆಗಿದೆ. ಸ್ವಲ್ಪ ಬೆಣ್ಣೆ ಹಾಕೊಂಡು ಟೇಸ್ಟ್ ಮಾಡೋಣ. ನೀವು ಚಟ್ನಿ ಜೊತೆ ಆದರೂ ಟೇಸ್ಟ್ ಮಾಡ್ಬೋದು. ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಇವಾಗ ಹಲಸಿನ ಹಣ್ಣಿನ ಸೀಸನ್ ಆದ್ರಿಂದ ನಿಮಗೆ ಯಥೇಚ್ಛವಾಗಿ ಸಿಗುತ್ತೆ. ಟೇಸ್ಟ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ನಾನು ಮೊದಲೇ ಹೇಳಿದ ಹಾಗೆ ಅದ್ಭುತವಾದ ರೆಸಿಪಿ ಮಾಡ್ತೀನಿ ಅಂತ ಹೇಳಿದೆ. ಅದೇನಪ್ಪಾ ಅಂದ್ರೆ ಹಲಸಿನ ಹಣ್ಣಿನ ದೋಸೆ ಮತ್ತು ಹಲಸಿನ ಹಣ್ಣಿನ ಪಡ್ಡು ಮಾಡಿದ್ದೀನಿ. ಬಹಳ ಸುಲಭ ವಿಧದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಅನೇಕ ಖಾದ್ಯಗಳನ್ನು ಮಾಡಬಹುದು. ಹಾಗೇನೆ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ.